ಹಲೋ ಗೆಳೆಯರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನನ್ನ ಎಲ್ಲ ಪ್ರೀತಿಯ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೂ ಹಾಗೂ ಎಲ್ಲ ನನ್ನ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದು ನ್ಯಾಷನಲ್ ಹೆಲ್ತ್ ಮಿಷನ್ ಕರ್ನಾಟಕ ಸ್ಟೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಲ್ಲಿ ಕಾದಿರ್ತಕ್ಕಂಥ ಹುದ್ದೆ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಪಡ್ತೇನೆ ಸ್ನೇಹಿತರೆ, ಸರಿನಾ? ನೋಡಿ, ಡೇಟ್ ಬಂದುಬಿಟ್ಟು 2/4/2026 ಒಂದು ದಿನಾಂಕದಂದು ಅಧಿಸೂಚನೆ ನೇಮಕಾತಿ ಪ್ರಕಟಣೆ ನಡೆಯುತ್ತೆ ನ್ಯಾಷನಲ್ ಹೆಲ್ತ್ ಮಿಷನ್ ಬೆಂಗಳೂರಲ್ಲಿ, ಸರಿನಾ? ವಾಕ್-ಇನ್ ಇಂಟರ್ವ್ಯೂ ಫಾರ್ ದ ವೇರಿಯಸ್ ಪೋಸ್ಟ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್. ನೋಡಿ, ಯಾವುದೇ ರೀತಿ ಪರೀಕ್ಷೆ ಇಲ್ಲದೆ ಓನ್ಲಿ ಇಂಟರ್ವ್ಯೂ ಮುಖಾಂತರ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಇಲ್ಲಿ. ನೋಡಿ, ಲಾಸ್ಟ್ ಡೇಟ್ ಬಂದುಬಿಟ್ಟು 13/4/2026 ಲಾಸ್ಟ್ ಡೇಟ್ ಇರುತ್ತೆ ನೀವು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ, ಸರಿನಾ? 2/4/2026 13/4/2026 ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಮಾಹಿತಿ ಇದೆ ನೋಡಿ ಕೆಳಗಡೆ. ಡೆಸಿಗ್ನೇಷನ್ ನೋಡಿ, ಪೋಸ್ಟ್ಗಳು, ಪ್ರೋಗ್ರಾಮ್, ಕ್ವಾಲಿಫಿಕೇಷನ್, ರಿಕ್ವೈರ್ಡ್ ಎಕ್ಸ್ಪೀರಿಯೆನ್ಸು, ಏಜ್ ಮತ್ತು ಸ್ಯಾಲರಿ ಕ್ಯಾಟಗರಿ ವೈಸು ಎಲ್ಲ ಇಲ್ಲಿ ಡಿವೈಡ್ ಮಾಡಿ ಲಿಸ್ಟಲ್ಲಿ ನೀಡಿದ್ದಾರೆ. ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಹುದ್ದೆ ಇಲ್ಲಿ ಖಾಲಿ ಇವೆ. ಒಟ್ಟು 32 ಹುದ್ದೆಗಳು ಆ್ಯಸ್ ಪರ್ ದ ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ. ಒಟ್ಟು ರೊಟೀನ್ ಇಮ್ಯುನೇಷನ್ ಇರುತ್ತೆ. ಪ್ರೋಗ್ರಾಮು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ನೋಡಿ, ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಪಬ್ಲಿಕ್ ಹೆಲ್ತ್ ಅಥವಾ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಥವಾ ಸೋಷಿಯಲ್ ಸೈನ್ಸ್ ಮತ್ತು ಸೋಷಿಯಾಲಜಿ, ಸೋಷಿಯಲ್ ವರ್ಕಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಇದೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಳ್ಳಬಹುದು. ಅಥವಾ ಬಿ ಫಾರ್ಮಸಿ, ಡಿ ಫಾರ್ಮಸಿ, ಲೈಫ್ ಸೈನ್ಸ್ ಹಾಗೂ ಬಯೋಟೆಕ್ನಾಲಜಿಯಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದಾಗಿದೆ. ನೋಡಿ, 2 ವರ್ಷಗಳ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ, ಸರಿನಾ? ಡಿಸ್ಟ್ರಿಕ್ಟ್ ಲೆವೆಲ್ ಇನ್ ಹೆಲ್ತ್ ಸೆಕ್ಟರ್ ಅಂಡ್ ಪ್ರೊವೈನ್ ಎಕ್ಸ್ಪೀರಿಯೆನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಸಿಸ್ಟಮಲ್ಲಿ ನೀವು 2 ವರ್ಷ ಎಕ್ಸ್ಪೀರಿಯೆನ್ಸ್ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. ಏಜ್ ಲಿಮಿಟ್ ನೋಡಿ 45 ವರ್ಷ ಮ್ಯಾಕ್ಸಿಮಮ್ ಇದೆ. ಪರ್ ಮಂತ್ ಸ್ಯಾಲರಿ 23,100 ರೂಪಾಯಿ ಇರುತ್ತೆ. ಯು ಆರ್ ಕ್ಯಾಟಗರಿಗೆ ಇಲ್ಲಿ ಈ ಒಂದು ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಇನ್ನು 2ನೇ ಹುದ್ದೆ ನೋಡಿ, NUHM ಕನ್ಸಲ್ಟೆಂಟ್ ಹುದ್ದೆ ಇಲ್ಲಿ ಖಾಲಿ ಇದೆ. ಒಟ್ಟು 1 ಹುದ್ದೆ. ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಇಲ್ಲಿ ನಿಮಗೆ ಪ್ರೋಗ್ರಾಮ್ ಇರುತ್ತೆ, ಸರಿನಾ? ಇದಕ್ಕೆ MBBS, MD ಅಥವಾ MPH ಅಥವಾ DPH ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಆಗಿದ್ದರೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಬೋದು. 3 ವರ್ಷಗಳ ನಿಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಅಥವಾ ಎನಿ ನ್ಯಾಷನಲ್ ಪ್ರೋಗ್ರಾಮಲ್ಲಿ 3 ವರ್ಷಗಳ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದಾಗಿದೆ. ಏಜ್ ಲಿಮಿಟ್ ಅದಕ್ಕೂ ಕೂಡ 45 ವರ್ಷ ಇದೆ. ಇದಕ್ಕೆ ಮಂತ್ಲಿ ಸ್ಯಾಲ್ರಿ ಹೈಯರ್ ಇದೆ, 80,000 ನಿಮಗೆ ಮಂತ್ಲಿ ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೂ ಕೂಡ ಯು ಆರ್ ಕ್ಯಾಟಗರಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲು ಇಲ್ಲಿ ಅನುಮತಿ ಇದೆ ಸ್ನೇಹಿತರೆ. ಇನ್ನು ಪ್ರೋಗ್ರಾಮ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ. 2 ಹುದ್ದೆಗಳು ಖಾಲಿ ಇವೆ. RCH ಅಲ್ಲಿ ನಿಮಗೆ ಹುದ್ದೆಗಳು ಇರುತ್ತೆ. ಇದಕ್ಕೆ ಎನಿ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಡಿಗ್ರಿ ಮುಗಿದಿದ್ದವರು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು, ಸರಿನಾ? 2 ವರ್ಷಗಳ ರಿಲೇಟೆಡ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. 45 ವರ್ಷ ಏಜ್ ಲಿಮಿಟ್ ಇದೆ. 25,000 ಪರ್ ಮಂತ್ ಇಲ್ಲಿ ಸ್ಯಾಲ್ರಿ ಕೊಡ್ತಾರಂತೆ. SC ಕ್ಯಾಟಗರಿ ಎ, ಅದರ್ಸ್, GM ಅಥವಾ PWDಯಲ್ಲಿ ನಿಮಗೆ ಇದ್ದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ನೋಡಿ, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಇನ್ ಕನ್ನಡ ಲ್ಯಾಂಗ್ವೇಜ್, ಎನಿ ಟೈಪಿಂಗ್ ಪ್ರೊಫೆಷಿಯನ್ಸಿ ಇನ್ ಮಸ್ಟ್. ನೋಡಿ, ಕನ್ನಡದಲ್ಲಿ ನಿಮಗೆ ಮಾತನಾಡಲು, ಬರೆಯಲು ಮತ್ತು ಓದಲು ನಿಮಗೆ ಕನ್ನಡ ಬರಲೇಬೇಕಾಗುತ್ತೆ. ಅಂಥವ್ರು ಅರ್ಜಿಗಳನ್ನು ಮಾತ್ರ ಸಲ್ಲಿಸಿಕೊಳ್ಳಬಹುದು ಇಲ್ಲಿ, ಸರಿನಾ? ಪ್ರೊಫೆಷಿಯನ್ಸಿ ಇನ್ ಕಂಪ್ಯೂಟರ್, IE, MS ವರ್ಡ್, ಎಕ್ಸೆಲ್ ಆ್ಯಂಡ್ ಪವರ್ ಪಾಯಿಂಟಲ್ಲಿ ನಿಮಗೆ ಕಂಪ್ಯೂಟರ್ ತರಬೇತಿ ಹೊಂದಿದ್ದರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ, ಸರಿನಾ? ನೋಡಿ, ನೋ TADA ವಿಲ್ ಬಿ ಅಡ್ಮಿಷನ್ ಫಾರ್ ದ ಅಟೆಂಡಿಂಗ್ ಇನ್ ಇಂಟರ್ವ್ಯೂ. ದ ನಂಬರ್ ಆಫ್ ಪೋಸ್ಟ್ಸ್ ಆನ್ ಪ್ಲೇಸಸ್ ಡಿಸ್ಟಿಕ್ ಆರ್ ಸಬ್ಜೆಕ್ಟ್ ಇನ್ ವೇರಿಯೇಷನ್. ನೀವು ನೋಡಿ, ಇಲ್ಲಿ ಡಿಸ್ಟಿಕ್ಸ್ ವೈಸ್ ಜಾಬ್ಗಳು ವೇರಿಯೇಷನ್ ಆಗ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಸೆಲೆಕ್ಷನ್ ನೋಡಿ, ಮೆರಿಟ್ ಕಮ್ ರೋಸ್ಟರ್, ನಿಮ್ಮ ಒಂದು ಮಾರ್ಕ್ಸ್ಗಳ ಮೇಲೆ, ಮೆರಿಟ್ಗಳ ಮೇಲೆ ಇಲ್ಲಿ ಅರ್ಜಿಗಳನ್ನು ಇಲ್ಲಿ ತೊಗೊಳ್ತಾರೆ ಸ್ನೇಹಿತರೆ, ಸರಿನಾ? ನೋಡಿ, ಡಿಗ್ರಿ ಓದೋರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು. MBBS, MD ಮಾಡಿದವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅಥವಾ B ಫಾರ್ಮಾ, D ಫಾರ್ಮಾ, ಲೈಫ್ ಸೈನ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಮಾಡಿದವರು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದಾಗಿದೆ. ಅಥವಾ ಎನಿ ಡಿಗ್ರಿ ವಿತ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ವಿನ್ ಆಪರೇಷನ್ ಮಾಡಿದವರು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? ನೋಡಿ, ಯಾರಾದರೂ ಆಸಕ್ತಿಗಳಂಥ ಅಭ್ಯರ್ಥಿಗಳು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ
ಈ ಒಂದು ಕ್ವಾಲಿಫಿಕೇಷನ್ ಆದಂಥ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಜಾಬ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ನೇಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಅಂತ ಹೇಳಿದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ.